ಅವಳಿಗೆ ಏನು ಆಗದೆ ಇದ್ರೆ ಸಾಕು. ಸಂಧ್ಯಾ ಅಲ್ಲ? ನಾನ್ ಯಾರಾದ್ರೂ ಆಗಿರ್ಲಿ, ನಿಮ್ ಮಗ ಎಲ್ಲಿ? ಅವ ಮನೆಯಾಗಿಲ್ಲ. ಓ, ಸುಳ್ಳು ಹೇಳ್ತೀರಾ? ಸುಳ್ಳು ಹೇಳಿದ್ರೆ ನಿಮ್ ಮಗನ್ ಬದಲು ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ನನ್ನನ್ನು ಅರೆಸ್ಟ್ ಮಾಡ್ತೀಯನವ? ಯಾಕ? ಅಂತ ಮೋಸಗಾರ ಮಗನ್ಗೆ ಜನ್ಮ ಕೊಟ್ಟಿದ್ದಕ್ಕೆ. ಹಾ, ನನ್ನ ಮಗ ಮೋಸಗಾರ? ಹೌದು, ಮತ್ತೆ ನನ್ನಂತ ಹುಡುಗಿ ಮನ್ಸ್ ಕೆಡ್ಸಿ ಅವ್ರ ಮಾತ್ರ ನೆಮ್ಮದಿ ಆಗಿರೋದು ಅಪರಾಧ ಅಲ್ವಾ? ಹಾ, ಹೊರಗಡೆ ಮೀಟ್ ಮಾಡೋಣ ಬನ್ನಿ ಅಂದ್ರೆ ನಾನ್ ಬ್ಯುಸಿ ಇದೀನಿ ಬರಲ್ಲ ಅಂತಾರೆ. ಇದ್ ಸರಿನಾ? ನೀವೇ ಹೇಳಿ ಅಮ್ಮ. ಇಲ್ಲ, ನನಗ್ ಟೈಮ್ ಕೊಡೋದಕ್ಕಿಂತ ಅಂತ ಬ್ಯುಸಿ ಕೆಲ್ಸ ಏನಿರುತ್ತೆ ಅವ್ರಿಗೆ? ಹೌದು ಬಿಡು, ಏನೋ ಕೆಲಸ ಇರುದಿಲ್ಲ. ನಿನ್ನ ಸಲುವಾಗಿ ರಜಾ ಹಾಕಬೇಕವ ಅಲ್ವಾ? ಮತ್ತೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಗೊತ್ತಾ ಅಮ್ಮ, ಕ್ಯಾರೇ ಅನ್ಲಿಲ್ಲ. ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಾ? ಏನವ? ಅಮ್ಮ, ರಾತ್ರಿ ನೀವ್ ಸಾಹೇಬ್ರಿಗೆ ಹಾಲ್ ಕೊಡಕ್ ಬಂದಾಗ ಫೋನಲ್ಲಿ ಯಾರೋ ಕಳ್ಳಿ ಮಾತಾಡ್ತಿದ್ದಾಳೆ ಅಂತ ಹೇಳಿದ್ರಲ್ಲ, ಆ ಕಳ್ಳಿ ನಾನೇ. ನನ್ನನ್ನೇ ಕಳ್ಳಿ ಅಂತಾರೆ. ನನ್ ಮನ್ಸಿಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನೋಡವ, ಬ್ಯಾಸರ ಮಾಡ್ಕೋಬೇಡ. ನಿನಗ್ ಕಳ್ಳಿ ಅನ್ನಕ್ಕ ಎಷ್ಟು ಧೈರ್ಯ ಅವನಿಗ. ಅವನ ಗ್ರಾಚಾರ ಬಿಡಿಸ್ಬಿಡ್ತೇನೆ. ಅಮ್ಮ, ಹಾಗೆಲ್ಲ ಏನು ಮಾಡ್ಬೇಡಿ. ನೀವ್ ಅವ್ರನ್ನ ಬೈದ್ರೆ ನನಗೆ ಬೇಜಾರಾಗತ್ತೆ. ಅವ್ವ ಕಳ್ಳಿ. ಅಮ್ಮ ತಗಳವ. ಅಲ್ಲ, ಕಂಪ್ಲೇಂಟ್ ಕೊಡಕ್ ಬಂದು ಅವನಿಗೆ ಅರೆಸ್ಟ್ ಮಾಡಬೇಡ ಅಂದ್ರೆ ಹೆಂಗ? ಏನ್ ಮಾಡ್ಲಿ, ಅವ್ರನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅದು ಕರೆನ.